ಇವತ್ತು 62 ಆಫೀಸ್ಗಳು 62 ಆಫೀಸರ್ಸ್ ಮೇಲೆ ಸರ್ಚ್ ವಾರೆಂಟ್ ಇಶ್ಯೂ ಮಾಡಿ ಸರ್ಚ್ ಅಂಡ್ ಸೀಸರ್ ವಾರೆಂಟ್ ಲೋಕಾಯುಕ್ತ ಆಕ್ಟ್ ಕೆಳಗಡೆ ಇಶ್ಯೂ ಮಾಡಿದೀವಿ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೇಲೆ ಹಲವಾರು 132 ಕಂಪ್ಲೇಂಟ್ ಅದ ಬಂದವ ನಮ್ಮ ಹತ್ರ ಲೋಕಾಯುಕ್ತ ಆಫೀಸ್ನಲ್ಲಿ. ಅವನ್ನೆಲ್ಲ ನೋಡಿ ಅದನ್ನೆಲ್ಲ ವಿಚಾರ ಮಾಡಿ ಏನ್ ಮಾಡ್ಬೇಕು ಇದನ್ನು ಸ್ವಚ್ಛ ಮಾಡ್ಲಿಕ್ಕೆ ಅಂತ ಇಲ್ಲಿ ನಡೀತಾ ಇರೋ ವ್ಯವಹಾರ ಏನಿದೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ಸರ್ಚ್ ವಾರೆಂಟ್ ಇಶ್ಯೂ ಮಾಡಿ ನಮ್ಮ SP ಗಳು DSPಗಳು ಇನ್ಸ್ಪೆಕ್ಟರ್ಸು ಜುಡಿಷಿಯಲ್ ಆಫೀಸರ್ಸು ನಾವಿಬ್ರು ಕೂಡಿ ಎಲ್ಲ ಕಡೆ ಈ ಬೆಂಗಳೂರು ತುಂಬಾ ಓಡಾಡ್ತಾ ಇದೀವಿ. ಈಗ ಇದು 2-3 ಆಫೀಸ್ ಅಲ್ಲೊಂದು 3 ಆಫೀಸ್ ನೋಡಿ ಬಂದಿವಿ. ಇದು ಇಲ್ಲಿ 4 ಆಫೀಸ್ ಇದಾವೆ, ಇವ್ ನೋಡಿದೀವಿ. ಹಲವಾರು ಲೋಪದೋಷಗಳು ಕಂಡು ಬರ್ತಾ ಇದಾವೆ. ಮೇಲ್ನೋಟಕ್ಕೆ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ಸ್ ಹಾಕೋದ್ರಲ್ಲಿ ಫಿಸಿಕಲ್ ಆಗಿ ಹಾಕಬೇಕು, ಆನ್ಲೈನ್ ಹಾಕಬೇಕು, ಎರಡೂ ಹಾಕಬೇಕು. ಆನಂತರ ಅದೇ ಅವರಿಗೆ ಆಗುವಂಥ ತೊಂದರೆಗಳೇನು, ಇಲ್ಲಿ ನಡೀತಿರುವ ವ್ಯವಹಾರ ಏನು. ಅನಂತರ ಕೆಲವು ಆಫೀಸರ್ಸು ಫೋನ್ ಮಾಡಿದ್ರು ಅವರು ಕೆಲವು ಡೆಪ್ಟಿ ಕಮಿಷನರ್ ಎತ್ತಾನೆ ಇಲ್ಲ, ಬರ್ತಾನೆ ಇಲ್ಲ ಅಂತ ಹೇಳಿದ್ರು ನಮ್ಮ ಅಧಿಕಾರಿಗಳು. ಅಲ್ಲೊಂದು ಕಡೆ ಹೋಗಿದ್ವಿ, ಅಲ್ಲಿ ಡೆಪ್ಟಿ ಕಮಿಷನರ್ ಇರಲಿಲ್ಲ. ಹಲವಾರು ಜನ ಆಫೀಸರ್ಸು ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡ್ದೇನೆ ಹೊರಗಡೆ ಇದ್ದಾರೆ. ಇಲ್ಲಿನೂ ಕೂಡ ಅದೇ ಥರ ಇದೆ. ಕೆಲವು ಕಡೆ ಕೆಲವು ಡ್ರಗ್ಸ್ ಅದೆಲ್ಲ ಸಿಕ್ಕಿದೆ, ಇಲ್ಲಿನೂ ಕೆಲವೊಂದು ಸಿಕ್ಕಿದೆ ಅಂತ ತೋರಿಸಿದ್ರು ನಮ್ಮ ಅಧಿಕಾರಿಗಳು. ಕ್ಯಾಶು ಸಿಕ್ಕಿದೆ, 1-2 ಲಕ್ಷ ರೂಪಾಯಿ ಅನ್ಅಕೌಂಟೆಡ್ ಮನಿ ಒಬ್ಬರ ಹತ್ರ. ಅದನ್ನೆಲ್ಲ ನಾವು ಸೀಸ್ ಮಾಡ್ತೀವಿ. ಇದಕ್ಕಿಂತಲೂ ಹೆಚ್ಚಾಗಿ ಅಪ್ಲಿಕೇಶನ್ಸ್ ಹಾಕೋ ಪ್ರೊಸೀಜರು, ಅದನ್ನು ಯಾಕೆ ರಿಜೆಕ್ಟ್ ಮಾಡ್ತಾರೆ, ಅವ್ರಿಗೆ ಏನು ಹೆರಾಸ್ಮೆಂಟ್ ಆಗ್ತದೆ, ಅದು ಟ್ರಾನ್ಸ್ಫರ್ ಆಫ್ ಲೈಸೆನ್ಸ್ ಇರಲಿ, ಗ್ರಾಂಟ್ ಆಫ್ ಲೈಸೆನ್ಸ್ ಇರಲಿ, ರಿನ್ಯೂವಲ್ ಆಫ್ ಲೈಸೆನ್ಸ್ ಇರಲಿ, ಶಿಫ್ಟಿಂಗ್ ಆಫ್ ದಿ ಸೈಟ್ ಇರಲಿ, ಇದು ಎಲ್ಲ ವಿಧದಲ್ಲಿನೂ ಕೂಡ ಅವ್ಯವಹಾರ ಆಗ್ತದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದ್ರಿಂದ ನಾವು ಈ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಸರ್, ಸಿಬ್ಬಂದಿಗಳ ಕಾರ್ಯವೈಖರಿ, ಅಧಿಕಾರಿಗಳ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತ ಹೇಳಿ ಸರ್ ನೀವು ಬಂದು ಪರಿಶೀಲನೆ ನೋಡ್ತಾ ಇದೀವಲ್ಲ. ಈಗ ನೀವು ಸಿಬ್ಬಂದಿಗಳಂದ್ರೆ ಇಲ್ಲಿ ಡೆಪ್ಟಿ ಕಮಿಷನರ್ ಇಲ್ಲ. ಫೋನ್ ಮಾಡಿದ್ರೆ ನಮ್ಮ ಅಧಿಕಾರಿಗಳು ಫೋನ್ ಮಾಡಿದ್ರೆ ಫೋನ್ ಆಫ್ ಇದೆ, ಸ್ವಿಚ್ ಆಫ್ ಇದೆ. ಯಾರಾದ್ರೂ ಸ್ವಲ್ಪ ಜವಾಬ್ದಾರಿಯುತ ಅಧಿಕಾರಿ ಆಗಿದ್ರೆ ನಾನು ಇಂಥಲ್ಲಿ ಇದ್ದೀನಿ, ಹೆಡ್ ಆಫೀಸ್ಗೆ ಹೋಗಿದ್ದೀನಿ, ಎಲ್ಲೋ ಬೇರೆ ಕಡೆ ಹೋಗಿದ್ದೀನಿ, ಈಗ ಬರ್ತಾ ಇದ್ದೀನಿ ಅಂತ ಕೂಡಲೇ ಬರ್ಬೇಕು ಹೌದಿಲ್ಲ. ಸೊ ಅದು ಬೇಜವಾಬ್ದಾರಿತನ ತೋರಿಸ್ತದೆ. ಇನ್ನು ಲೋಕಾಯುಕ್ತ ಬಂದಿದ್ದಾರೆ, ಇಲ್ಲಿ ಅವರು ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ ಕೂಡಲೇ ಆಫ್ ಮಾಡ್ಕೊಂಡು ಕೂತ್ರೆ ಬಿಡ್ತೀವಿ ನಾವು. ನಾಳೆ ಕರೆಸ್ತೀವಿ ಆಫೀಸ್ಗೆ, ಎಲ್ಲ ಫೈಲ್ಸು ತಗೊಂಡ್ಬರ್ತೀವಿ, ಈಗ ಸೀಸ್ ಮಾಡ್ಕೊಂಡು ಹೋಗ್ತೀವಿ. ಏನು ಲೋಪ ಇದೆ ಅನ್ನೋದು ಕಂಡು ಹಿಡಿತೀವಿ. ಹೀಗೆ ಹಲವಾರು ವಿಧಾನಗಳಿದಾವೆ ಸರಿ ಮಾಡಲಿಕ್ಕೆ. ಆಯ್ತಾ, ಇದು ಮಾಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಫ್ರಮ್ ಪಬ್ಲಿಕ್ ಸರ್ವೆಂಟ್ಸ್ ಅದನ್ನೆಲ್ಲ ದೂರ ಮಾಡೋ ಸಲಿಂದನೇ ನಾವು ಈ ಒಂದು ಇದು ಶುರು ಮಾಡಿದ್ದೀವಿ. ಮತ್ತು ಹಲವಾರು ಕಂಪ್ಲೇಂಟ್ಸ್ ಇರೋದ್ರಿಂದ ಎಲ್ಲೆಲ್ಲಿ ಯಾವ ರೀತಿಯಿಂದ ಕಂಪ್ಲೇಂಟ್ಸ್ ಇದೆ ಅದನ್ನೆಲ್ಲ ಮತ್ತೆ ಅವರಿಗೆ ನ್ಯಾಯ ಕೊಡ್ಬೇಕಲ್ಲ. ಕೆಲವು ಕಂಡು ಬಂತು. ಒಬ್ಬ ವ್ಯಕ್ತಿ ಸಿಬ್ಬಂದಿ ಇಲ್ಲ, ಆದ್ರೆ ಅವನನ್ನೊಬ್ಬ ಇನ್ಸ್ಪೆಕ್ಟರೇ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತ ತಿಳುವಳಿಕೆ ಬಂತು. ಸೊ ಯಾಕೆ ಅಂತ ಕೇಳಿದ್ರೆ ಅವ್ರಿಗೂ ಅಲ್ಲಿ ಪೋಸ್ಟ್ ಇಲ್ಲ, ಕೆಲಸ ಜಾಸ್ತಿ ಇದೆ, ಅದಕ್ಕಾಗಿ ಅವನ್ನ ಕಂಪ್ಯೂಟರ್ ಆಪರೇಟರ್ ಅಂತ ತಗೊಂಡಿದ್ದೀವಿ ಅಂತ ಅವರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅವ್ರ ಎಕ್ಸ್ಪ್ಲನೇಷನ್ ತಗೊಂಡು ಅದು ಸರಿನೋ ತಪ್ಪೋ, ಅದನ್ನ ಯಾಕೆ ಹಾಗೆ ಮಾಡ್ಲಿಕ್ಕೆ ಬರುತ್ತಾ ಅಂತ ವಿಚಾರಣೆ ಮಾಡಿ ಏನು ರೆಕಮೆಂಡೇಶನ್ ಆಗ್ಬೇಕು ಮಾಡ್ತೀವಿ. ಡೆಫಿನೆಟ್ಲಿ ಯಾರು ಬರೋದಿಲ್ಲ ಅವ್ರ ಮೊದಲು ಅವರು ಅಂಬೋಣ ಕೇಳಬೇಕು, ಅವ್ರಿಗೊಂದು ಅಪರ್ಚುನಿಟಿ ಕೊಡಬೇಕು. ಯಾಕೆ ಬರಲಿಲ್ಲ, ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ ಫೋನು, ಮಧ್ಯಾಹ್ನದಿಂದ ಅರ್ಧ ಹೊತ್ತು ಅಂತೂ ಇರಲಿಲ್ಲ, ಮುಂಜಾನೆ ಇದ್ರೋ ಇಲ್ವೋ, ಯಾವ ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಇಲ್ಲ, ಲೀವ್ ಲೆಟರ್ ಇಲ್ಲ, ಮತ್ತೆ ಯಾವ ಆಧಾರದ ಮೇಲೆ ನೀವು ಹೊರಗಡೆ ಇದ್ರಿ ಅಂತ ಕೇಳಕ್ ಬರ್ತದೆ. ಸಾಮಾನ್ಯವಾಗಿ ನೀವು ಬಂದಿದ್ರೆ ಪರಿಶೀಲನೆ ಮಾಡ್ತಾ ಇದ್ರೆ ಅಂದ್ರೆ ಮಾಹಿತಿ ಬಂದೇ ಬರುತ್ತೆ, ಬರಲೇಬೇಕಾಗಿತ್ತು. ಹೌದು, ಬರ್ದೇ ಇರೋದ್ರಿಂದಾಗಿ ಮುಂದಿನ ನಡೆ ಯಾವ ರೀತಿ ಇರ್ತದೆ, ಯಾವ ರೀತಿ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಬೇಕು, ಕಾನೂನು ಪ್ರಕಾರ ಆಕ್ಷನ್ ತಗೋಬೇಕಲ್ಲ. ಯಾವುದೇ ನಡೆ ಇರಲಿ ಏನೇ ಇರಲಿ, ತಪ್ಪುಗಳಿಗೂ ಅವ್ರದ್ದು ಉತ್ತರ ಕೇಳಬೇಕು. ಏನು ಇದು ತಪ್ಪಿಗೆ ಅವರು ಸಮಂಜಸವಾದ ಉತ್ತರ ಕೊಟ್ರೆ ಅದನ್ನು ಒಪ್ಕೊಳ್ಳುವಂತ ಪರಿಸ್ಥಿತಿ ಇದ್ರೆ ಒಪ್ಕೊಳ್ಬಹುದು, ಇಲ್ಲದೆ ಇದ್ರೆ ಅವ್ರಿಗೆ ಏನು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ನಾವು. ಥ್ಯಾಂಕ್ ಯು. 62 ಆಫೀಸ್ ಅಟ್ ಎ ಟೈಮ್ ರೈಡ್ ಮಾಡ್ತಾ ಇದೀವಿ. ನಾವು ಸಾಹೇಬ್ ಒಂದು 7-8 ಆಫೀಸ್ ಬಂದಿದ್ದೀವಿ. ನನಗೂ ಅವ್ರಿಗಿಬ್ಬರಿಗೂ ಅನುಭವ ಇಲ್ಲ ಡ್ರಿಂಕ್ಸ್ ಬಗ್ಗೆ. ಡ್ರಿಂಕ್ಸ್ ಹಾರಿಬಲ್ ಅಂದ್ಕೊಂಡಿದ್ವಿ, ಬಟ್ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಭಯಂಕರ ಹಾರಿಬಲ್ ಅಂತ ನಮ್ಗೆ ಇವತ್ತು ಅರ್ಥ ಆಯ್ತು. ಅವ್ರಿಗೆ ಏನು ಲೆಕ್ಕಕ್ಕೆ ಇಲ್ಲ. ಸ್ಕೂಟ್ರಲ್ಲೂ 1 ಲಕ್ಷ ಸಿಕ್ಕಿದೆ. ಆಮೇಲೆ ಆ ಒಂದು ಆಫೀಸ್ ಹೋಗಿದ್ವಿ, ಸುಮಾರು ಬಾಟ್ಗಳು ಅರ್ಧ ಅವರು ಪ್ರತಿಯೊಂದು ಚೇಂಬರಲ್ಲೂ ಬಾಟ್ಲ್ಗಳಿದೆ, ಗಾಂಜಾ ಇದೆ,
ಅದಕ್ಕೆ ಎಕ್ಸ್ಪ್ರೆಷನ್ ಇಲ್ಲ. ಎಲ್ಲಿ ಸರ್ ಗಾಂಜಾ ಸಿಕ್ಕಿದೆ? ಯಾವ ಕಚೇರಿ? ಅಲ್ಲೂ ಸಿಕ್ತು, ಇಲ್ಲೂ ಸಿಕ್ಕಿದೆ, ಎರಡೂ ಕಡೆ ಸಿಕ್ಕಿದೆ. ಇನ್ನೊಂದು ಆ ಆಫೀಸು, ಯಶವಂತಪುರ ಆಫೀಸಲ್ಲಿ ಸಂಬಂಧಪಟ್ಟಂಗೆ ಯಾರ್ ಕ್ಯಾಬಿನ್ ಅಂತ ಹೇಳಿ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಎಲ್ಲ ರೆಕಾರ್ಡ್ ಮಾಡಿದೀವಿ. ಕನ್ಸರ್ನ್ ಆಫೀಸರ್ಸು ಕೆಲವು ಸಾಹೇಬ್ರು ಹೇಳ್ದಂಗೆ ಆಫೀಸರ್ಸ್ ಫೋನ್ ಮಾಡಿದ್ರು ಬರ್ತಾರೆ, ಸ್ವಿಚ್ ಆಫ್ ಮಾಡಿದ್ದಾರೆ, ಫೋನ್ ಮಾಡೋದು ಇರ್ತಾ ಇಲ್ಲ. ಸರ್ ಈ ರೀತಿ ಅವ್ಯವಸ್ಥೆ ಅಬಕಾರಿ ಇಲಾಖೆಯಲ್ಲಿದೆ. ನೀವು ಸರ್ಚ್ ವಾರೆಂಟ್ ಅನ್ನ ತಗೊಂಡು ಇಷ್ಟೆಲ್ಲ ಪ್ರಶ್ನೆ 132 ಕಂಪ್ಲೇಂಟ್ ಬಂದಿರೋದ್ರಿಂದ ನಾವು ಸಪ್ಲೈ ವಿಸಿಟ್ ಯಾರಿಗೂ ಗೊತ್ತಿಲ್ಲ. ಅಟ್ ಎ ಟೈಮ್ 62 ಆಫೀಸ್ ನುಗ್ಗಿದೀವಿ ನಮ್ಮ ಆಫೀಸಲ್ಲಿ ಎಲ್ಲ ಸೇರ್ಕೊಂಡು. ಇನ್ನ ಇಕ್ಕಿದೆಲ್ಲ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದ್ಮೇಲೆ ಡೀಟೇಲ್ ಕೊಡ್ತೀವಿ ನಿಮ್ಗೆ. ಸರ್ ನಾವು ಉಡ್ತಾ ಪಂಜಾಬ್ ಅಂತಿದ್ವಿ, ಈ ಅಬಕಾರಿ ಇಲಾಖೆಯಲ್ಲಿ ಸಿಕ್ಕಿರೋದು ನೋಡಿದ್ರೆ ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಅಂತ ನಮಗೂ ಭಯ ಆಗ್ಬಿಟ್ಟಿದೆ. ಗಾಂಜಾ ಸಿಕ್ಕಿದೆ ಅಂತ, ಅಬಕಾರಿ ಇಲಾಖೆಯಲ್ಲಿ ಗಾಂಜಾ ಸಿಕ್ಕಿದೆ ಅಂತ ಏನ್ ಮಾಡ್ಬೇಕು ಗೊತ್ತಿಲ್ಲ. ಆಮೇಲೆ ಬಾಟ್ಲ್ಗಳು ಒಂದು ಚೇಂಬರ್ ಒಂದು ಬಾಟ್ಲ್ ಸಿಕ್ಕಿದೆ. ಅದಕ್ಕೆ ಆನ್ಸರ್ ಸಿಗರೇಟ್ ಅಲ್ಲಿ ಏನದು ಸಿಗರೇಟ್ ಅಲ್ಲಿ ಗಾಂಜಾ ಫಿಲ್ಮ್ ಮಾಡಿದ್ರು, ಸಿಗರೇಟ್ ಸಿಕ್ಕಿದೆ, ಸೀಸ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.